ಕೊಪ್ಪಳ ಜಿಲ್ಲಾ ಕೇಂದ್ರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹುಲಿಗಿಯಲ್ಲಿ ಬುಧವಾರ ಹುಲಿಗೆಮ್ಮ ದೇವಿ ರಥೋತ್ಸವ ಸಂಭ್ರಮದಿಂದ ನೆರವೇರಿತು. ಹುಲಿಗೆಮ್ಮ ದೇವಿ ದೇವಸ್ಥಾನದ ಪ್ರವೇಶ ದ್ವಾರದಿಂದ ಆರಂಭವಾದ ರಥದ ಮೆರವಣಿಗೆ ಪಾದಗಟ್ಟಿ ತನಕ ಸಾಗಿತು. ಆಗ ಭಕ್ತರಿಂದ ಉದೋ ಉದೋ ಹುಲಿಗೆಮ್ಮ ಎನ್ನುವ ಘೋಷಣೆಗಳು ಮೊಳಗಿದವು. ವಿವಿಧ ಕಲಾ ತಂಡಗಳು ಪ್ರದರ್ಶನ ನೀಡುತ್ತಾ ಮುಂದೆ ಸಾಗುತ್ತಿದ್ದರೆ, ಹಿಂದೆ ತರಹೇವಾರಿ ಹೂಗಳಿಂದ ಅಲಂಕೃತಗೊಂಡು ಬರುತ್ತಿದ್ದ ತೇರು ಕಣ್ಮನ ಸೆಳೆಯಿತು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಹಾಗೂ ತಮಿಳುನಾಡಿನಿಂದ ಭಕ್ತರು ಬಂದಿದ್ದರು. ಇಲ್ಲಿಗೆ ನಾವು ಸುಮಾರು ಒಂದು 20 ವರ್ಷಲಿದ್ದಾನೆ ನಮ್ಮ ಅಪ್ಪರ ನಮ್ಮ ನೆನಪಲಿದ್ದ ಬರಕತ್ತಾರೆ. ನಮ್ಮ ದೇವಿಗೆ ಬಂದಲ್ಲಿದ್ದ ನಮಗೆಲ್ಲ ಒಳ್ಳೇದಾಗೈತೆ. ನಾವು ಬೆಂಗಳೂರಿಂದ ಬಂದಿರೋದು. ಅಮ್ಮನ ಗುಡಿ ಅಂತೂ ಭಾಳ ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ಅಮ್ಮನೂ ತುಂಬ ಪವರ್ಫುಲ್ ಆಗಿದ್ದಾಳೆ. ಯಾಕಂದರೆ ಎಷ್ಟು ಭಕ್ತಿಯಿಂದ ನಾವು ನಡ್ಕೊತೀವಿ ಅಷ್ಟೇ ಧೈರ್ಯ ಕೊಡ್ತಾಳೆ ಅಮ್ಮ. ಏನಿದ್ರೂ ಜೀವನದಲ್ಲಿ ನಮಗೆಲ್ಲ ಥರದ ಪರಿಹಾರನೂ ಈ ಜಾಗದಲ್ಲಿ ಆಗಿದೆ. ಎಲ್ಲಿದ್ರೂ ಜೀವನದಲ್ಲಿ ಸಂತೋಷವಾಗಿಟ್ಟಿದ್ದಾಳೆ ತಾಯಿ ಹುಲಿಗೆಮ್ಮ. ರಥೋತ್ಸವಕ್ಕೂ ಮುನ್ನ ಮಳೆಯ ನಡುವೆಯೂ ಜೋಗತಿಯರು ತುಂಗಭದ್ರಾ ನದಿಯ ದಂಡೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿದರು. ಜೋಳದ ರೊಟ್ಟಿ, ಚಪಾತಿ, ಅನ್ನ, ಕಡುಬು, ಹೋಳಿಗೆ ಹೀಗೆ ಅನೇಕ ತಿನಿಸು ಸಮರ್ಪಿಸಿದರು. ಜನಸಂಖ್ಯೆ ಅಕ್ಕಿ ತುಂಬ್ತಾರೆ, ಪಡ್ಲಿಗೆ ಬೇಳೆ ತುಂಬ್ತಾರೆ, ಹಿಟ್ಟು ತುಂಬ್ತಾರೆ. ನಮ್ಮ ತಾಕಿದ್ದಟ್ಟು ₹1, ₹2 ಕಾಣಿಕ ನೀಡ್ತಾರೆ ಸರ್. ಎಲ್ಲರೂ ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಸರ್. ಜಾತ್ರೆಯ ಸಮಯದಲ್ಲಿ ಮೊದಲ ಬಾರಿಗೆ ಮಹಾದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಭಕ್ತರಿಗೆ ಅನ್ನ, ಸಾಂಬಾರ್, ಬದನೆಕಾಯಿ ಪಲ್ಯ, ಸಿಹಿ ಬೂಂದಿ, ಮಾದಲಿ, ಹೋಳಿಗೆ ಹೀಗೆ ತರಹೇವಾರಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ತಾಯಿ ಹುಲಿಗೆಮ್ಮನ ಈ ದಿನದ ರಥೋತ್ಸವ ಮೊದಲ ಬಾರಿಗೆ ಪ್ರಾಧಿಕಾರದ ವತಿಯಿಂದ ಜರುಗಿಸಲಾಗುತ್ತಿದೆ. ಅತ್ಯಂತ ವೈಭವಿತವಾದಂತಹ ರಥೋತ್ಸವ ಕಾರ್ಯ ಜರುಗಿರುತ್ತದೆ. ಈ ದಿನ ಸರಿಸುಮಾರು 2 ಲಕ್ಷಕ್ಕೂ ಮೇಲ್ಪಟ್ಟು ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದಿರುತ್ತಾರೆ. ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಐತಿ ಜನ. ವ್ಯಾಪಾರ ಚೆನ್ನಾಗೈತಿ. ಅಮ್ಮನ ಜಾತ್ರೆನೂ ಚೆನ್ನಾಗಿ ನಡೀತೈತೆ ಸರ್. ಎಲ್ಲ ಏನು ಸರ್, ನಾವು ಕಾಯಿ, ಉಡಿ ಸಾಮಾನು, ಸೀರೆ ಎಲ್ಲ ಮಾಡ್ತೀವಿ ಸರ್. ರಥೋತ್ಸವ ಮೆರವಣಿಗೆ ಮಹಾದಾಸೋಹದ ಜೊತೆಗೆ ಹುಲಿಗಿಯಲ್ಲಿ ದೇವಿಗೆ ಪ್ರಿಯವಾದ ಕುಂಕುಮ, ಭಂಡಾರ, ಹಸಿರು ಬಳೆ, ಕಾಯಿ, ಸೀರೆ, ಹೂವು ಮಾರಾಟ ಜೋರಾಗಿತ್ತು.